ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಶಾಲ್ ಹಾಕ್ತಾರೆ, ಬಿಜೆಪಿ ಅವ್ರು ಬಿಜೆಪಿ ಶಾಲ್ ಹಾಕ್ತಾರೆ, ಜೆಡಿಎಸ್ ಅವ್ರು ಜೆಡಿಎಸ್ ಶಾಲ್ ಹಾಕ್ತಾರೆ. ರೈತ ಸಂಘದ ಶಾಲ್ನು ಕೂಡ ಎಲ್ಲರೂ ಹಾಕಕ್ ಶುರುವಾಗ್ತಾರೆ. ಯಡಿಯೂರಪ್ಪನವ್ರು ಹಾಕ್ತಾರೆ, ಡಿ ಕೆ ಶಿವಕುಮಾರ್ ಹಾಕ್ತಾರೆ, ಕುಮಾರಸ್ವಾಮಿ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಲೈಕ್ ಏನಾಗುತ್ತೆ, ಮೊದ್ಲು ಅದಕ್ಕೊಂದು ಇತ್ತು, ರೈತರು ಆ ಶಾಲನ್ನ ಹಿಂಗೆ ಎತ್ಬಿಟ್ಟು ಹಿಂಗೆ ತಿರ್ಗಿಸಿದ್ರೆ ಆ ಒಂದ್ ಶಕ್ತಿ ಇತ್ತು. ನಮ್ಮ ಮಂಡ್ಯ ಜಿಲ್ಲೆ ಕೂಡ ರೈತ ಸಂಘಟನೆ ಬಹಳ ಜೋರಾಗಿತ್ತು. ನಮ್ಮ ಪುಟ್ಟಣ್ಣಯ್ಯನವ್ರು ಆಗ್ಬೋದು, ನಮ್ಮ ಕೋಣಸಲೆ ನರಸರಾಜ್ ಅವ್ರು ಆಗ್ಬೋದು, ನಮ್ಮ ಹೊರಗಳ್ಳಿ ಅಶೋಕಣ್ಣ ಆಗ್ಬೋದು, ನಮ್ಮ ಭಾಗದಲ್ಲಿ ಇದಿತ್ತು. ಬಟ್ ನಿಮ್ದನ್ನ ಟಿ ಶರ್ಟ್ ನ ಕೆಲವರು ಯಾರೋ ಶೋಕಿಗೆ ಹಾಕಕ್ಕಾಗಲ್ಲ. ಅಭಿಮಾನದಲ್ಲಿ, ಆ ಸಿಟ್ಟಲ್ಲಿ, ಆ ಆಕ್ರೋಶದಲ್ಲಿ, ಆ ಭ್ರಷ್ಟಾಚಾರದ ವಿರುದ್ಧ ಆಕ್ರೋಶಕ್ಕೆ ಅದನ್ನ ಹಾಕಕ್ ರೆಡಿ ಆಗ್ತದೆ. ಆಮೇಲೆ ಈ ಟಿ ಶರ್ಟ್ ಎಲ್ಲ ಕಡೆ ಸಿಗಲ್ಲ. ಈಗ ಹಸಿರು ಶಾಲಿ ಎಲ್ ಬೇಕಾದ್ರೂ ಸಿಗುತ್ತೆ, ಎಲ್ ಬೇಕಾದ್ರೂ ಅಂಗಡಿಗೆ ಹೋಗಿ. ಆದ್ರೆ ಈ ಟಿ ಶರ್ಟ್ ಅದು ನಮ್ಮ ಕಚೇರಿಯಿಂದಾನೇ ತಗೊಳ್ಬೇಕು. ಮತ್ತೆ ₹100 ಸದಸ್ಯತ್ವ, ₹100 ತಗೊಂಡಿರೋರಿಗೆ ಮಾತ್ರ ಈ ಟಿ ಶರ್ಟ್ ಕೊಡ್ತೀವಿ ನಾವು. ಅಂದ್ರೆ ಅದಕ್ಕೆ ದುಡ್ಡಿದೆ. ₹100 ಟಿ ಶರ್ಟ್ ಇದೆ, ₹200 ಟಿ ಶರ್ಟ್ ಇದೆ, ₹200 ಟಿ ಶರ್ಟ್, ಈ 350 ಕಾಟನ್ ಮಾಡಿಸಿದ್ವಿ. ಕ್ವಾಲಿಟಿ ಅಂತಲ್ಲ, ಇದು ಸ್ವಲ್ಪ ನ್ಯಾಚುರಲ್ ಇದಲ್ಲ, ಇದು ಗೊತ್ತಿಲ್ಲ ಮೆಟೀರಿಯಲ್. ಆದ್ರೆ ಕಾಟನ್ ಹತ್ತಿಯಿಂದ ಮಾಡಿರುವಂತದ್ದೇ ಒಂದು. ಅದಕ್ಕೆ ಸ್ವಲ್ಪ ಈ ಇದೇನು ಡಿಸೈನ್ ಮಾಡೋದಿಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ಆಗುತ್ತೆ. ಅದರಿಂದ ಅದಕ್ಕೆ ₹350. ಆಮೇಲೆ ಕೋಟ್ ತರಕ್ಕೆ ಒಂದಿದೆ, ಅದು ₹200 ಹೆಣ್ಮಕ್ಳೆಲ್ಲರೂ ಹಾಕೊಳ್ಳುವಂಥದ್ದು. ಸೊ ಹಾಗಾಗಿ ಇದನ್ನೆಲ್ಲಿ ತಗೊಳ್ಬೇಕು? ಕಚೇರಿಲೇ ತಗೊಳ್ಬೇಕು. ಮತ್ತೆ ಕಚೇರಿಲೂ ಬಂದವ್ರಿಗೆಲ್ಲ ಕೊಡ್ತೀವಾ? ಇಲ್ಲ, ಮೊದಲು ಅವ್ನ ಸದಸ್ಯ ಆಗಿದ್ರೆ ಮಾತ್ರ ತಗೊಳ್ತೀವಿ. ಆದ್ರೆ ಯಾರು ಬೇಕಾದ್ರೂ ಸದಸ್ಯರಾಗ್ಬೋದು. ಆಮೇಲೆ ಅದನ್ನ ಇಲ್ಲಿ ಬಂದು ₹100 ಕೊಟ್ಟು ₹200 ಟಿ ಶರ್ಟ್, ₹100 ಸದಸ್ಯರ ತಗೊಂಡು ₹200 ಟಿ ಶರ್ಟ್ ತಗೊಂಡು ಹೋಗಿ ಅವ್ರನ್ನ ಕೆಲಸನೂ ಮಾಡಿಸ್ಕೊಳ್ಬಹುದು. ಆದ್ರೆ ಅವನು ಅದನ್ನ ಹಾಕಿ ಯಾರೋ ಭ್ರಷ್ಟಾಚಾರ ಹಣ ಕೇಳೋನ ಹತ್ರ ಹೋಗ್ತಾನೆ ಹೊರತು ಅದಾಕಂಡ್ ಬಾರ್ಗ್ ಹೋಗ್ಬೇಕು ಅಂತ ಹಾಕೊಂಡು ಹೋಗಲ್ಲ, ಶೋಕಿ ಮಾಡಕ್ ಹಾಕೊಂಡು ಹೋಗಲ್ಲ. ಇದೇ ಬಂದಿಲ್ಲ. ಲೈಕ್ ಅದನ್ನ ಹಾಕೊಂಡು ಹೋಗೋದೇ ಆ ಭ್ರಷ್ಟ. ಯಾರೋ ಲಂಚ ಕೇಳ್ದಂತ ಕೆಲಸ ಏನಾದ್ರು ಆಗ್ಬೇಕಿದ್ರೆ ಇನ್ಯಾರ್ದೋ ಕೆಲ್ಸಕ್ಕಾಗಿ ಹೋಗ್ಬೇಕು ಅಂದಾಗ ಅಲ್ಲಿ ಅಧಿಕಾರಿಗಳು ನಮ್ ಗೌರವ ಕೊಡ್ಲಿ. ಮಿಕ್ಕಾಗೆ ಒಬ್ಬ ಸರಗೂರ್ನ ಒಬ್ಬ ನಮ್ಮ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತ ಇದ್ದಾರೆ. ಆತ ನಮ್ಮ SC/ST ಘಟಕದ ಬಹುಶಃ ಕಾರ್ಯದರ್ಶಿ ಇರ್ಬೋದು, ಅನುಸ್ವಾಮಿ ಅಂತ. ಒಂದ್ ರೀತಿಯಲ್ಲಿ ಅವಿದ್ಯಾವಂತ, 6-7 ಓದಿದ್ದಾನೆ, ಅಷ್ಟೇ ಜಾಸ್ತಿ ಏನು ವಿದ್ಯಾಭ್ಯಾಸ ಇಲ್ಲ. ಅವ್ರು ಹೇಳ್ತಾನೆ, 4-5 ವರ್ಷದಿಂದ ಯಾವ್ದೋ ಒಂದು ಪ್ರಕರಣದಲ್ಲಿ ಪೊಲೀಸ್ ಒಂದು ಕರ್ಸಿದ್ನಂತೆ. ಮಾಮೂಲಿ ಪೊಲೀಸ್ ಭಾಷೆ ಗೊತ್ತಲ್ಲ, ಅಮ್ಮನ್ನು ಅಕ್ಕನು ಬೋಳಿ ಮನೆ ಕೂತ್ಕೊಳ್ಳೋ ಇಲ್ಲಿ ಕೂತ್ಕೊಳ್ಳೋ ಅಂತೇಳಿ ನಿಖರಲ್ಲಿ ಕೂರ್ಸೋದು, ಹಿಂಗೆಲ್ಲ ಯಾವ್ದೋ ಒಂದು ಪ್ರಕರಣದಲ್ಲಿ ಒಂದು ಮಾಮೂಲಿ ಜಮೀನು, ಅಕ್ಕಪಕ್ಕದ ಜಮೀನ್ ಪ್ರಕರಣ, ಒಂದು ಸೈಟಿನ ಪ್ರಕರಣ ಅಷ್ಟೇ ಅವ್ರ ಊರಲ್ಲಿ. ಅದು ನಮ್ಮೆದು ಅಂತ ಇವರು ಅಥವಾ ಇವ್ರ ಹೆಸರಲ್ಲಿ ಇರೋದನ್ನ ಇನ್ಯಾವುದೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಬೇರೆಯವ್ರು ಯಾರೋ ಬಲ ಅಡ್ಡಿರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಈಗ ಅವ್ನು ಹೋದ್ರೆ, ಅನುಸ್ವಾಮಿ ಅವರೇ ಬನ್ನಿ ಸರ್ ಕೂತ್ಕೊಳ್ಳಿ ಅಂತಾರಂತೆ ಪೊಲೀಸರು. ಯಾವ್ದೇ ವ್ಯಕ್ತಿ ಇರ್ಲಿ, ಪೊಲೀಸರು ಕೊಡ್ಬೇಕಾಗಿರೋ ಗೌರವ ಅದೇ ತಾನೆ. ಹೌದು. ಅವನ ಬಟ್ಟೆ, ಅವ್ನ ವೇಷ ಭೂಷಣ ನೋಡಿ ಬನ್ನಿ ಸಾರ್ ಅನ್ನೋದು, ಇನ್ನೊಬ್ಬನ್ ಬಾರೋಲೋ ಹೋಗಲೋ ಅನ್ನೋದು ಇದು ತಪ್ಪು. ಯಾರೇ ಬಂದ್ರು ಗೌರವಯುತವಾಗಿ ಅಧಿಕಾರಿಗಳು ನೋಡ್ಬೇಕು. ಆದ್ರೆ ಇವನಿಗೆ ಹಿಂದೆ ಆ ಗೌರವ ಇರ್ಲಿಲ್ಲ ಆ ವ್ಯಕ್ತಿ. ಇವತ್ತು ಆ ಗೌರವ ಟಿ ಶರ್ಟ್ ಕಾರಣಕ್ಕಾಗಿ ಬಂದಿದೆ. ನಾವು ಮಾಡ್ತಿರೋದೇನು ಅಂದ್ರೆ, ಈ ಗೌರವ ಟಿ ಶರ್ಟ್ ಹಾಕ್ಲಿ ಬಿಡ್ಲಿ, ಅಧಿಕಾರಿಗಳು ಎಲ್ರಿಗೂ ಕೊಡ್ಬೇಕು, ಲಂಚ ಇಲ್ಲದೆ ಎಲ್ರಿಗೂ ಕೆಲಸ ಮಾಡ್ಕೊಡ್ಬೇಕು. ಇದು ಆರಂಭ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.